Jai Shri Gurudev. Welcome to biology online class. Today I am going to explain codominance. See, codominance, actually in case of dominance, the F1 generation resembles either of the two parents. ಅಂತ ಅಂದ್ರೆ ಇಬ್ರು ಪೇರೆಂಟ್ಸ್ ಅಲ್ಲಿ ಒಂದು ಪೇರೆಂಟ್ ಅನ್ನು ರಿಸೆಂಬಲ್ ಮಾಡುತ್ತೆ. In incomplete dominance, the F1 generation did not resemble either of the parents. But in codominance, F1 generation resembles both parents. So codominance ಅಲ್ಲಿ F1 generation ಇಬ್ರು ಪೇರೆಂಟ್ ಅನ್ನು ರಿಸೆಂಬಲ್ ಮಾಡುತ್ತೆ ಅಂತ ಹೇಳಿ. ಈಗ ಕೋಡಾಮಿನೆನ್ಸ್ ಗೆ ಎಕ್ಸಾಂಪಲ್ ಯಾವ್ದಂತ ಹೇಳಿದೆ? ಕೋಡಾಮಿನೆನ್ಸ್ ಗೆ ಎಕ್ಸಾಂಪಲ್ ABO blood grouping in humans. So ABO blood grouping in humans, that is an example for codominance. Actually ನಾನು ನೆನ್ನೆ ಈ ಟೇಬಲ್ ಹೇಳಿದ್ದೆ ಅಲ್ವಾ, ಇವಾಗ 4 types of blood groups ಬರುತ್ತೆ, AB and O. ಕೋಡಾಮಿನೆನ್ಸ್ ಟಾಪಿಕ್ ಅರ್ಥ ಆಗಬೇಕು ಅಂತ ಅಂದ್ರೆ ಆಂಟಿಬಾಡೀಸ್ ಮತ್ತೆ ಆಂಟಿಜೆನ್ಸ್ ಬಗ್ಗೆ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಈಗ ಈ ಬ್ಲಡ್ ಗ್ರೂಪ್ ಎ ನಲ್ಲಿ ಆಂಟಿಬಾಡೀಸ್ ಬಿ ಇರುತ್ತೆ, ಆಂಟಿಜನ್ ಎ ಇರುತ್ತೆ. ಅದೇ ನೀವು ಬ್ಲಡ್ ಗ್ರೂಪ್ ಬಿ ನ ತಗೊಂಡ್ರೆ ಆಂಟಿಬಾಡೀಸ್ ಎ ಇದೆ ಬಟ್ ಆಂಟಿಜನ್ ಏನಾಗಿದೆ ಬಿ ಇದೆ. ಬ್ಲಡ್ ಗ್ರೂಪ್ ಎ ಬಿ ನ ತಗೊಂಡ್ರೆ ಆಂಟಿಬಾಡೀಸ್ ಇರೋದಿಲ್ಲ ಬಟ್ ಆಂಟಿಜನ್ಸ್ ಎ ಮತ್ತೆ ಬಿ ಎರಡು ಇರುತ್ತೆ. ಅದೇ ಬ್ಲಡ್ ಗ್ರೂಪ್ ಓ ತಗೊಂಡ್ರೆ ಆಂಟಿಬಾಡೀಸ್ ಎ ಅಂಡ್ ಬಿ ಎರಡು ಇರುತ್ತೆ ಬಟ್ ಆಂಟಿಜನ್ಸ್ ಇರೋದಿಲ್ಲ. ಸೊ ದಿಸ್ ಈಸ್ ಅಬೌಟ್ ಆಂಟಿಬಾಡೀಸ್ ಅಂಡ್ ಆಂಟಿಜನ್ಸ್ ಪ್ರೆಸೆಂಟ್. That is antibodies present in the blood serum and antigens present on the surface of the RBC. See, the blood group in humans controlled by gene, that is capital I. ಈ ಕ್ಯಾಪಿಟಲ್ ಐ ಅನ್ನುವಂತಹ ಒಂದು ಜೀನು ಬ್ಲಡ್ ಗ್ರೂಪ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ. ಈ ಕ್ಯಾಪಿಟಲ್ ಐ ಅನ್ನುವಂತಹ ಒಂದು ಜೀನು ಎಷ್ಟು ಅಲಿಲಿಕ್ ಫಾರ್ಮಲ್ ಇದೆ ಅಂತ ಹೇಳಿದೆ? 3 ಅಲಿಲಿಕ್ ಫಾರ್ಮಲ್ ಇದೆ ಅಂತ ಹೇಳಿದೆ. ಯಾವ್ದದು? IA, IB and small I. Single gene present in 2 allelic form according to Mendel. ಮೆಂಡಲ್ ಪ್ರಕಾರ ಒಂದು ಜೀನು 2 ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ. ಒಂದು ಜೀನ್ ಅಲ್ಲಿ 2 ಅಲಿಲ್ಸ್ ಇರುತ್ತೆ, 2 ಕಾಪಿನಲ್ಲಿ ಇರುತ್ತೆ ಅಂತ ಮೆಂಡಲ್ ಹೇಳ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ, ಮೆಂಡಲ್ ಕಾನ್ಸೆಪ್ಟ್ ಸ್ವಲ್ಪ ಡಿವಿಯೇಟ್ ಆಗುತ್ತೆ. ಇಫ್ ಯು ಟೇಕ್ ಬ್ಲಡ್ ಹ್ಯೂಮನ್ ABO ಬ್ಲಡ್ ಗ್ರೂಪಿಂಗ್ ಆಸ್ ಅನ್ ಎಕ್ಸಾಂಪಲ್, ಅವಾಗ ಕಾನ್ಸೆಪ್ಟ್ ಏನಾಗುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಏನ್ ಚೇಂಜ್ ಆಗುತ್ತೆ? ಬ್ಲಡ್ ಗ್ರೂಪ್ ನ ಕಂಟ್ರೋಲ್ ಮಾಡ್ತಾ ಇರುವಂತ ಕ್ಯಾಪಿಟಲ್ ಐ ಅನ್ನುವಂತಹ ಜೀನ್ 3 ಅಲಿಲಿಕ್ ಫಾರ್ಮಲ್ ಇದೆ. ಯಾವ್ದದು? IA, IB, small I, 3 ಅಲಿಲಿಕ್ ಫಾರ್ಮಲ್ ಇದೆ. ಸಿ ಅಂತ ಅಂದ್ರೆ ಅರ್ಥ, ಸಿಂಗಲ್ ಜೀನ್ ಪ್ರೆಸೆಂಟ್ ಇನ್ 3 ಅಲಿಲಿಕ್ ಫಾರ್ಮ್. ಸಿಂಗಲ್ ಜೀನ್ ಪ್ರೆಸೆಂಟ್ ಇನ್ 3 ಅಲಿಲಿಕ್ ಫಾರ್ಮ್. ಒಂದು ಜೀನ್ ಅಲ್ಲಿ 3 ಅಲಿಲ್ ಇದೆ. ಅಂದ ಮಾತ್ರಕ್ಕೆ ಈ 3 ಅಲಿಲ್ ಏನಾದ್ರೂ ಬೇರೆ ಬೇರೆ ಕ್ಯಾರೆಕ್ಟರ್ ನ ಕಂಟ್ರೋಲ್ ಮಾಡ್ತಾ ಇದೆಯಾ? ಇಲ್ಲ. ಈ 3 ಅಲಿಲ್ ಗವರ್ನ್ ಮಾಡ್ತಿರೋದು ಒಂದೇ ಕ್ಯಾರೆಕ್ಟರ್. ಅದ್ ಯಾವ ಕ್ಯಾರೆಕ್ಟರ್? ಬ್ಲಡ್ ಗ್ರೂಪ್ ಅನ್ನೋ ಕ್ಯಾರೆಕ್ಟರ್ ನ ಗವರ್ನ್ ಮಾಡ್ತಾ ಇದೆ ಒಂದು ಜೀನು. ಆ ಒಂದು ಜೀನ್ ಅಲ್ಲಿ 3 ಅಲಿಲ್ ಇದೆ. ಸೊ ದಟ್ಸ್ ವೈ ಸಿಂಗಲ್ ಜೀನ್ ಪ್ರೆಸೆಂಟ್ ಇನ್ 3 ಅಲಿಲಿಕ್ ಫಾರ್ಮ್ ಗವರ್ನಿಂಗ್ ದ ಸೇಮ್ ಕ್ಯಾರೆಕ್ಟರ್. ಅದು ಒಂದೇ ಕ್ಯಾರೆಕ್ಟರ್ ನ ಗವರ್ನ್ ಮಾಡ್ತಾ ಇದೆ. ಗವರ್ನಿಂಗ್ ದ ಸೇಮ್ character. See, this is the definition of multiple alleles. Multiple alleles ಅಂತ ಹೇಳಿದ್ದೆ ಬಟ್ ಡೆಫಿನೇಷನ್ ಬರ್ದಿರಲಿಲ್ಲ ಅಷ್ಟೇ. ಮಲ್ಟಿಪಲ್ alleles ಅಂದ್ರೆ ಸಿಂಗಲ್ ಜೀನ್ ಪ್ರೆಸೆಂಟ್ ಇನ್ 3 allelic form which are governing the same character, that is blood group. So that is the definition of multiple alleles. ಈಗ ಮಲ್ಟಿಪಲ್ alleles ಅಂದ್ರೆ ಒಂದು ಜೀನು 2 allelic form ಅಲ್ಲಿ ಇಲ್ಲ. ಮೆಂಡಲ್ ಪ್ರಕಾರ ಒಂದು ಜೀನು 3 ಅಲಿಲಿಕ್ ಫಾರ್ಮ್ ಅಲ್ಲಿ ಇದೆ. ಸೊ ಹಾಗಾಗಿ ಮಲ್ಟಿಪಲ್ ಅಲಿಲ್ಸ್ ನ ಡಿವಿಯೇಷನ್ಸ್ ಫ್ರಮ್ ಮೆಂಡಲಿಸಮ್ ಗೆ ಎಕ್ಸಾಂಪಲ್ ಆಗಿ ಹೇಳ್ಬೋದು. ಮಲ್ಟಿಪಲ್ ಅಲಿಲ್ಸ್ ಡಿವಿಯೇಷನ್ ಫ್ರಮ್ ಮೆಂಡಲಿಸಮ್ ಗೆ ಒಂದು ಗುಡ್ ಎಕ್ಸಾಂಪಲ್ ಆಗುತ್ತೆ. ಈಗ ಮಲ್ಟಿಪಲ್ ಅಲಿಲ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಒಂದು ಜೀನು 3 ಅಲಿಲಿಕ್ ಫಾರ್ಮ್ ಅಲ್ಲಿ ಇದೆ. ಈ 3 ಅಲಿಲಿಕ್ ಫಾರ್ಮ್ ಅಲ್ಲಿ IA ಮತ್ತೆ IB ಇದೆಯಲ್ಲ, ಇಲ್ಲಿ A ಅಂತಾನೆ ಯಾಕೆ ಬರಿಬೇಕು, B ಅಂತಾನೆ ಯಾಕೆ ಬರಿಬೇಕು ಅಂತ ಅಂದ್ರೆ, ಈಗ ಇಲ್ಲಿ ನೋಡಿ, ಬ್ಲಡ್ ಗ್ರೂಪ್ ಎ ನಲ್ಲಿ ಆಂಟಿಬಾಡೀಸ್ ಅನ್ನ ಬಿಟ್ಬಿಡೋಣ, ಆಂಟಿಜನ್ಸ್ ಅನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಬ್ಲಡ್ ಗ್ರೂಪ್ ಎ ನಲ್ಲಿ ಆಂಟಿಜನ್ ಎ ಇದೆ, ಬ್ಲಡ್ ಗ್ರೂಪ್ ಬಿ ನಲ್ಲಿ ಆಂಟಿಜನ್ ಬಿ ಇದೆ ಅಲ್ವಾ. IA, IB ಅಂತ ಅಂದ್ರೆ ಅರ್ಥ, IA ಅನ್ನುವಂಥದ್ದು ಆಂಟಿಜನ್ ಎ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ, IB ಅನ್ನುವಂಥದ್ದು ಆಂಟಿಜನ್ ಬಿ ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಮಾಲ್ ಐ ಡಿಡ್ ನಾಟ್ ಪ್ರೊಡ್ಯೂಸ್ ಎನಿ ಆಂಟಿಜನ್. ಸ್ಮಾಲ್ ಐ ಇದ್ರೆ ಯಾವ ಆಂಟಿಜನ್ ಪ್ರೊಡ್ಯೂಸ್ ಮಾಡಲ್ಲ ಅದು. ಇಲ್ಲಿ ನೋಡಿ, ಪ್ರೊಡ್ಯೂಸ್ ಇಲ್ಲಿ ಹೋಗ್ಬಿಟ್ಟು ಬ್ಲಡ್ ಗ್ರೂಪ್ ಅಲ್ಲಿ ಆಂಟಿಜನ್ಸ್ ಇಲ್ವಲ್ಲ. ಸೊ ಅದು ಜಿನೋಟೈಪ್ಸ್ ಬರ್ದಾಗ ಗೊತ್ತಾಗುತ್ತೆ, ಕಾಂಬಿನೇಷನ್ಸ್
ಯಾವ ತರ ಬರುತ್ತೆ ಓ ಬ್ಲಡ್ ಗ್ರೂಪ್ ಬರಬೇಕು ಅಂದ್ರೆ ಜಿನೋಟೈಪ್ ಕಾಂಬಿನೇಷನ್ಸ್ ಏನಿರಬೇಕು ಅಂತ. ಈಗ ಫಿನೋಟೈಪ್ ಅಂದ್ರೆ ಎಲ್ರಿಗೂ ಗೊತ್ತಲ್ವಾ, ಫಿನೋಟೈಪ್ ಅಂದ್ರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್. ಈಗ ಇದೇ ಫಿನೋಟೈಪ್, ಬ್ಲಡ್ ಗ್ರೂಪ್ ಫಿನೋಟೈಪ್. ಫಿನೋಟೈಪ್ ಎಷ್ಟಿದೆ? 4 ಇದೆ ಅಷ್ಟೇನೆ. ಸೊ ಬ್ಲಡ್ ಗ್ರೂಪ್ 4 ಇರೋದು, ಎ ಬಿ ಅಂಡ್ ಓ. ಬಟ್ ಜಿನೋಟೈಪ್ಸ್ ಎಷ್ಟು ಬರುತ್ತೆ ಅಂತ ಆಮೇಲೆ ನೋಡೋಣ. ಫಸ್ಟ್ ಇವಾಗ ಇಲ್ಲಿ ನೋಡಿ, ಐ ಎ ಅಂತಾನೆ ಯಾಕೆ ಕರಿಬೇಕು ನೀನು, ಐ ಬಿ ಅಂತಾನೆ ಯಾಕೆ ಕರಿಬೇಕು ಅಂತ ಅಂದ್ರೆ, ಐ ಎ ಅನ್ನುವಂತಹ ಒಂದು ಅಲೀಲ್ ಅಥವಾ ಒಂದು ಜೀನು ಆಂಟಿಜನ್ ಎ ನ ಪ್ರೊಡ್ಯೂಸ್ ಮಾಡುತ್ತೆ. ಐ ಬಿ ಅನ್ನುವಂತಹ ಜೀನ್ ಅಥವಾ ಅಲೀಲ್ ಆಂಟಿಜನ್ ಬಿ ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಮಾಲ್ ಐ ಅನ್ನುವಂಥದ್ದು ಯಾವುದೇ ತರಹದ ಆಂಟಿಜನ್ ನ ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಐ ಎ ಐ ಬಿ ಅಂತ ನಾವು ಈ ಲೆಟರ್ಸ್ ನ ಯೂಸ್ ಮಾಡ್ತಾ ಇದೀವಿ. ಮತ್ತೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ಐ ಎ ಅಂಡ್ ಐ ಬಿ ಡಾಮಿನೇಟ್ ಓವರ್ ಸ್ಮಾಲ್ ಐ. ಇಲ್ಲಿ ಯಾವ್ದು ಡಾಮಿನೆಂಟ್ ಅಂತ ಅಂದ್ರೆ ಅದಕ್ಕೆ ನಾನು ನೋಡಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರ್ದಿದ್ದೀನಿ ಇ ಮತ್ತೆ ಐ ನ ಮತ್ತೆ ಇ ಐ ನ. ಬಟ್ ಇ ಐ ನ ಸ್ಮಾಲ್ ಲೆಟರ್ ಅಲ್ಲಿ ಬರ್ದಿದ್ದೀನಿ. ಯಾಕೆ ಅಂತ ಅಂದ್ರೆ ಇದೆರಡು ಡಾಮಿನೆಂಟ್, ಇದು ರೆಸಿಸಿವ್ ಅಂತ. ಸೊ ಐ ಎ ಅಂಡ್ ಐ ಬಿ ಆರ್ ಡಾಮಿನೆಂಟ್ ಓವರ್ ಸ್ಮಾಲ್ ಐ. ಸೊ ಐ ಎ ಅಂಡ್ ಐ ಬಿ ಆರ್ ಏನಾಗತ್ತಲ್ಲಿ ಡಾಮಿನೆಂಟ್ ಓವರ್ ಸ್ಮಾಲ್ ಐ ಆಗುತ್ತೆ. ಸೊ ಇವಾಗ ಯಾಕೆ ಐ ಎ ಅಂತ ಕರೀತಾರೆ ಐ ಬಿ ಅಂತ ಕರೀತಾರೆ ಅಂತ ಗೊತ್ತಾಯ್ತು. ಮಲ್ಟಿಪಲ್ ಅಲೀಲ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಇವಾಗ ಈ 4 ಫಿನೋಟೈಪ್ಸ್ ಬರುತ್ತಲ್ಲ, ಅದೇ ತರ ಬ್ಲಡ್ ಗ್ರೂಪ್ಸ್ ಅಲ್ಲಿ ಎಷ್ಟು ಜಿನೋಟೈಪ್ಸ್ ಬರುತ್ತೆ ಅಂತ ನೋಡಿ. ಅದನ್ನ ನೋಡೋದಕ್ಕಿಂತ ಮುಂಚೆ ನಿಮ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಆಂಟಿಜನ್ಸ್ ಅಂತ ಮೆನ್ಷನ್ ಮಾಡಿಲ್ಲ, ಶುಗರ್ಸ್ ಅಂತ ಮೆನ್ಷನ್ ಮಾಡಿದೆ. ಆಂಟಿಜನ್ಸ್ ಅಂದ್ರೂ ಒಂದೇ, ಶುಗರ್ಸ್ ಅಂದ್ರೂ ಒಂದೇನೆ. ಆಂಟಿಜನ್ಸ್ ಅಂತ ಮೆನ್ಷನ್ ಮಾಡಿಲ್ಲ, ಶುಗರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ನಾವು ಶುಗರ್ ಅಂತ ಕಾನ್ಸೆಪ್ಟ್ ಇಟ್ಕೊಂಡೆ ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಐ ಎ ಅಂತ ಯಾಕೆ ಕರೀತಾರೆ, ಐ ಬಿ ಅಂತ ಏನಕ್ಕೆ ಕರೀತಾರೆ, ಅವೆಲ್ಲ ಕಾನ್ಸೆಪ್ಟ್ ನಮಗೆ ಕಂಪ್ಲೀಟ್ ಆಗಿ ಡೆಪ್ತ್ ಆಗಿ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ನಾವು ಆಂಟಿಜನ್ಸ್ ಬಗ್ಗೆ ಹೇಳಲೇಬೇಕಾಗತ್ತೆ. ಸೊ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಶುಗರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಏನಂತ ಮೆನ್ಷನ್ ಮಾಡಿದ್ದಾರೆ, ದ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ RBC ಆಸ್ ಶುಗರ್ ಪಾಲಿಮರ್ಸ್. ದ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ RBC ಆಸ್ ಶುಗರ್ ಪಾಲಿಮರ್ಸ್ ದಟ್ ಪ್ರೊಟ್ರೂಡ್ ಫ್ರಮ್ ಇಟ್ಸ್ ಸರ್ಫೇಸ್ ಅಂತ ಹೇಳ್ತಾರೆ. ಅಂದ್ರೆ RBC ಇರುತ್ತಲ್ಲ, RBC ಪ್ಲಾಸ್ಮಾ ಮೆಂಬ್ರೇನ್ ಇದೆಯಲ್ಲ, ಅದ್ರ ಮೇಲ್ಗಡೆ ಡಿಫ್ರೆಂಟ್ ಶುಗರ್ ಪಾಲಿಮರ್ಸ್ ಇರುತ್ತೆ ಅಂತ ಹೇಳ್ತಾರೆ. ಆ ಶುಗರ್ ಏನಂತ ಹೇಳ್ತಾ ಇದೀವಿ ನಾವು, ಆಂಟಿಜನ್ಸ್. ಆಂಟಿಜನ್ಸ್ ಆರ್ ನಥಿಂಗ್ ಬಟ್ ಶುಗರ್ಸ್. ದ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ RBC ಹ್ಯಾಸ್ ಶುಗರ್ ಪಾಲಿಮರ್ಸ್ ದಟ್ ಪ್ರೊಟ್ರೂಡ್ ಫ್ರಮ್ ಇಟ್ಸ್ ಸರ್ಫೇಸ್. ದಟ್ ಶುಗರ್ಸ್ ಆರ್ ನಥಿಂಗ್ ಬಟ್ ಆಂಟಿಜನ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ಜಿನೋಟೈಪ್ಸ್, ಫಿನೋಟೈಪ್ ಗೊತ್ತಾಯ್ತು. ಫಿನೋಟೈಪ್ ಎ ಬಿ ಅಂಡ್ ಓ. ಜಿನೋಟೈಪ್ಸ್ ನೋಡೋಣ. See, human beings are diploid organisms, so that's why human beings contains any 2 of the 3 alleles. ಈ 3 ಅಲೀಲ್ ಅಲ್ಲಿ ಯಾವ್ದಾದ್ರೂ 2 ಅಲೀಲ್ ನಮ್ಮಲ್ಲಿ ಇದೆ, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಇದೆ. ಯಾಕಂದ್ರೆ ನಾವು ಡಿಪ್ಲಾಯ್ಡ್ ಆರ್ಗಾನಿಸಮ್ 3 ಅಲೀಲ್ ಇರಕ್ ಸಾಧ್ಯ ಇಲ್ಲ. ಒಂದು ಜೀನು 2 ಕಾಪಿನಲ್ಲಿ ಅಷ್ಟೇ ನಮ್ಮ ಬಾಡಿಲಿ. ಈ ಒಂದು ಜೀನು 3 ಕಾಪಿನಲ್ಲಿ ಇರ್ಬೋದು, ಮಲ್ಟಿಪಲ್ ಅಲೀಲ್ಸ್ ಆಗಿರ್ಬೋದು ಅದು. ಬಟ್ ಹ್ಯೂಮನ್ ಬೀಯಿಂಗ್ಸ್ ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್ ಆಗಿರೋದ್ರಿಂದ ಇದು 3 ಅಲ್ಲಿ ಯಾವ್ದಾದ್ರೂ 2 ಮಾತ್ರ ನಮ್ಮಲ್ಲಿ ಇರಕ್ ಸಾಧ್ಯ. So because human beings are diploid organisms, any 2 of the 3 alleles are present. So ಈ 3 ಅಲ್ಲಿ 2 ಇರಕ್ ಮಾತ್ರ ಸಾಧ್ಯ. ಕಾಂಬಿನೇಷನ್ ಬರಿತಾ ಹೋದ್ರೆ ಯಾವ ತರ ಬರಿಬಹುದು ಅಂತ. ಈಗ allele from parent first ಅಥವಾ ಮದರ್ or you can say father. ಇಲ್ಲಿ allele from parent to. ಇಲ್ಲೇನ್ ಬರ್ಕೊಳ್ಳೋಣ, genotypes, genotypes of blood groups. ಇಲ್ಲೇನ್ ಬರ್ಕೊಳ್ಳೋಣ, blood type of offspring. ಬ್ಲಡ್ ಟೈಪ್ ಆಫ್ ಆಫ್ಸ್ಪ್ರಿಂಗ್ಸ್. ಈಗ ನೋಡಿ, ಒಂದು ಪೇರೆಂಟ್ ಇಂದ ಅಥವಾ ಮದರ್ ಅಥವಾ ಫಾದರ್ ಇಂದ ಅಂತ ತಗೊಳ್ಳೋದಾದ್ರೆ, ಈಗ ಫಾದರ್ ಇಂದ ಒಂದು ಅಲೀಲ್ ಬರುತ್ತೆ, ಮದರ್ ಇಂದ ಒಂದು ಅಲೀಲ್ ಬರುತ್ತೆ. ಆ ಎರಡೂ ಸೇರ್ಕೊಂಡು ಆಫ್ಸ್ಪ್ರಿಂಗ್ ಅಲ್ಲಿ ಒಂದು ಜಿನೋಟೈಪ್ ಕಾಂಬಿನೇಷನ್ ಬರುತ್ತೆ. ಯಾವ ಜಿನೋಟೈಪ್ ಕಾಂಬಿನೇಷನ್ ಬಂದ್ರೆ ಯಾವ ಬ್ಲಡ್ ಗ್ರೂಪ್ ಆಗುತ್ತೆ ಅಂತ ನಾವು ಬರೀತಾ ಹೋಗ್ಬೇಕು. ಇವಾಗ ಒಂದು ಪೇರೆಂಟ್ ಇಂದ ಐ ಎ ಅನ್ನೋ ಅಲೀಲ್ ಬಂದು ಇನ್ನೊಂದು ಪೇರೆಂಟ್ ಇಂದನೂ ಐ ಎ ಅನ್ನೋ ಅಲೀಲೇ ಇದ್ರೆ, ಒಂದು ಪೇರೆಂಟ್ ಇಂದ ಐ ಎ ಅನ್ನೋ ಅಲೀಲ್ ಬಂದು ಇನ್ನೊಂದು ಪೇರೆಂಟ್ ಇಂದನೂ ಐ ಎ ಅನ್ನೋ ಅಲೀಲೇ ಬಂದ್ರೆ, ಇದೆರಡನ್ನು ಸೇರಿಸಿದಾಗ ದ ಜಿನೋಟೈಪ್ ಕಾಂಬಿನೇಷನ್ ವಿಲ್ ಬಿಕಮ್ಸ್ ಐ ಎ. ನಾನು ನಿಮಗೆ ಅವಾಗಲೇ ಹೇಳಿದೆ, ಐ ಎ ಅನ್ನುವಂತಹ ಜೀನ್ ಅಥವಾ ಐ ಎ ಅನ್ನುವಂತಹ ಅಲೀಲು ಡಾಮಿನೆಂಟ್,
ಅದ್ರ ಜೊತೆಗೆ ಐ ಎ ಅನ್ನುವಂತಹ ಜೀನ್ ಅಥವಾ ಅಲೀಲು ಏನೇನ ಪ್ರೊಡ್ಯೂಸ್ ಮಾಡುತ್ತೆ, ಆಂಟಿಜನ್ ಏನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದೆ. ಆಂಟಿಜನ್ ಎ ಪ್ರೊಡ್ಯೂಸ್ ಆದ್ರೆ ಅದು ಯಾವ ಬ್ಲಡ್ ಗ್ರೂಪ್ ಆಗುತ್ತೆ, ಎ ಬ್ಲಡ್ ಗ್ರೂಪ್ ಆಗುತ್ತೆ ಅಂತ ಹೇಳಿದೆ. ಸೊ ಹಾಗಾಗಿ ಇಲ್ಲಿ ಬ್ಲಡ್ ಗ್ರೂಪ್ ಎ ಬರುತ್ತೆ. ಈಗ ಇದನ್ನ ಬ್ಲಡ್ ಟೈಪ್ಸ್ ಆಫ್ ಆಫ್ಸ್ಪ್ರಿಂಗ್ಸ್ ಅಂತಾನು ಹೇಳ್ಬೋದು, ಫಿನೋಟೈಪ್ ಅಂತಾನು ಹೇಳ್ಬೋದು, ಫಿನೋಟೈಪ್ ಅಂತಾನು ಹೇಳ್ಬೋದು, ಬ್ಲಡ್ ಟೈಪ್ಸ್ ಆಫ್ ಆಫ್ಸ್ಪ್ರಿಂಗ್ಸ್ ಅಂತಾನು ಹೇಳ್ಬೋದು. ಈಗ ಒಂದು ಪೇರೆಂಟ್ ಇಂದ ಐ ಎ ಅನ್ನೋ ಅಲೀಲ್ ಬಂದು ಇನ್ನೊಂದು ಪೇರೆಂಟ್ ಇಂದ ಸ್ಮಾಲ್ ಐ ಬರುತ್ತೆ ಅಂತ ಅನ್ಕೊಳ್ಳಿ. ಇನ್ನೊಂದು ಪೇರೆಂಟ್ ಇಂದ ಸ್ಮಾಲ್ ಐ ಬರುತ್ತೆ. ಅವಾಗ ಏನಾಗುತ್ತೆ ಕಾಂಬಿನೇಷನ್, ಇದೆರಡನ್ನೂ ಸೇರಿಸಿ ಇಲ್ಲಿ ಜಿನೋಟೈಪ್ ಕಾಂಬಿನೇಷನ್ ಬರೀರಿ. ಐ ಎ ಮತ್ತೆ ಸ್ಮಾಲ್ ಐ ಆಗುತ್ತೆ. ಇದು ಹೆಟ್ರೋಸೈಗಸ್ ಕಂಡೀಷನ್ ಅಲ್ವಾ, ಇದು ಹೋಮೋಸೈಗಸ್ ಕಂಡೀಷನ್. ಇದ್ಯಾವ ಕಂಡೀಷನ್ ಆಗುತ್ತೆ, ಇದು ಹೆಟ್ರೋಸೈಗಸ್ ಕಂಡೀಷನ್ ಆಗುತ್ತೆ. ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ಯಾವ ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ ಮೆಂಡಲ್ ಪ್ರಕಾರ, ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ. ನಾನು ಫಸ್ಟ್ ಹೇಳ್ದಂಗೆ ಐ ಎ ಡಾಮಿನೆಂಟ್, ಸ್ಮಾಲ್ ಐ ಡಾಮಿನೆಂಟ್. ಐ ಎ ತಾನೇ ಡಾಮಿನೆಂಟ್. ಐ ಎ ಯಾವ ಆಂಟಿಜನ್ ಪ್ರೊಡ್ಯೂಸ್ ಮಾಡುತ್ತೆ, ಆಂಟಿಜನ್ ಏನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಮಾಲ್ ಐ ಯಾವ ಆಂಟಿಜನ್ ಪ್ರೊಡ್ಯೂಸ್ ಮಾಡುತ್ತೆ, ಸ್ಮಾಲ್ ಐ ಯಾವುದೇ ಆಂಟಿಜನ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಸ್ಮಾಲ್ ಐ ಯಾವುದೇ ಆಂಟಿಜನ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಆದ್ರೆ ಐ ಎ ಆಂಟಿಜನ್ ಏನ ಪ್ರೊಡ್ಯೂಸ್ ಮಾಡುತ್ತೆ. ಅವಾಗ ಆಂಟಿಜನ್ ಎ ಬಂದ್ರೆ ಬ್ಲಡ್ ಗ್ರೂಪ್ ಏನಾಯ್ತು, ಎ ಆಯ್ತು. ಬ್ಲಡ್ ಗ್ರೂಪ್ ಇದು ಸಹ ಎ ಆಯ್ತು. ಬಟ್ ಇದು ಹೋಮೋಸೈಗಸ್ ಎ, ಇದು ಹೆಟ್ರೋಸೈಗಸ್ ಬ್ಲಡ್ ಗ್ರೂಪ್ ಎ. ಸೊ ಹಾಗಾದ್ರೆ ಬ್ಲಡ್ ಗ್ರೂಪ್ ಎ ಇರುವಂತವ್ರು ಎಷ್ಟೊಂದು ಜನ ಇರ್ತಾರೆ. ಅವ್ರು ಹೋಮೋಸೈಗಸ್ ಆದ್ರೂ ಆಗಿರ್ಬೋದು, ಹೆಟ್ರೋಸೈಗಸ್ ಆದ್ರೂ ಆಗಿರ್ಬೋದು. ಹೋಮೋಸೈಗಸ್ ಅಂದ್ರೆ ಐ ಎ ಇರುತ್ತೆ, ಹೆಟ್ರೋಸೈಗಸ್ ಅಂದ್ರೆ ಐ ಎ ಸ್ಮಾಲ್ ಐ ಇರುತ್ತೆ. ಸ್ಮಾಲ್ ಐ ಯಾವುದೇ ಆಂಟಿಜನ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಆದ್ರೆ ಐ ಎ ಆಂಟಿಜನ್ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು ಆಂಟಿಜನ್ ಏನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ಸ್ ವೈ ದ ಬ್ಲಡ್ ಗ್ರೂಪ್ ಬಿಕಮ್ಸ್ ಅಗೈನ್ ಎ. ಸೊ ಬ್ಲಡ್ ಗ್ರೂಪ್ ಮತ್ತೆ ಏನಾಗುತ್ತೆ, ಏನೇ ಆಗುತ್ತೆ. ಈಗ ಒಬ್ಬ ಪೇರೆಂಟ್ ಇಂದ ಐ ಬಿ ಅನ್ನೋ ಅಲೀಲ್ ಬಂತು, ಇನ್ನೊಬ್ಬ ಪೇರೆಂಟ್ ಇಂದ ಮತ್ತೆ ಐ ಬಿ ಅನ್ನೋ ಅಲೀಲ್ ಬಂತು. ಎರಡನ್ನೂ ಸೇರಿಸಿದಾಗ ಜಿನೋಟೈಪ್ ಕಾಂಬಿನೇಷನ್ ಏನಾಯ್ತು ನಿಮಗೆ, ಐ ಬಿ ಮತ್ತೆ ಐ ಬಿ ಆಯ್ತು. ಬಿ ಐ ಬಿ ಅನ್ನುವಂತಹ ಅಲೀಲು ಯಾವ ಆಂಟಿಜನ್ ಪ್ರೊಡ್ಯೂಸ್ ಮಾಡುತ್ತೆ, ಆಂಟಿಜನ್ ಬಿ ನ ಪ್ರೊಡ್ಯೂಸ್ ಮಾಡುತ್ತೆ. ಐ ಎ ವಿಲ್ ಪ್ರೊಡ್ಯೂಸ್ ಆಂಟಿಜನ್ ಎ, ಐ ಬಿ ವಿಲ್ ಪ್ರೊಡ್ಯೂಸ್ ಆಂಟಿಜನ್ ಬಿ. ಸ್ಮಾಲ್ ಐ ವಿಲ್ ನಾಟ್ ಪ್ರೊಡ್ಯೂಸ್ ಎನಿ ಆಂಟಿಜನ್. ದಟ್ ಇಸ್ ದ ಕಾನ್ಸೆಪ್ಟ್. ಆರ್ ಯು ಕ್ಯಾನ್ ಸೇ ಐ ಎ ಅಂಡ್ ಐ ಬಿ ವಿಲ್ ಪ್ರೊಡ್ಯೂಸ್ ಸ್ಲೈಟ್ಲಿ ಡಿಫರೆಂಟ್ ಫಾರ್ಮ್ ಆಫ್ ಶುಗರ್ಸ್. ಆಂಟಿಜನ್ ಬಂದು ಏನಂತ ಹೇಳ್ಬೋದು, ಶುಗರ್ಸ್ ಅಂತ ಹೇಳ್ಬೋದು. ಐ ಎ ಒಂದು ತರಹದ ಶುಗರ್ ನ ಪ್ರೊಡ್ಯೂಸ್ ಮಾಡಿದ್ರೆ ಐ ಬಿ ಇನ್ನೊಂದು ತರಹದ ಶುಗರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಸ್ಮಾಲ್ ಐ ವಿಲ್ ನಾಟ್ ಪ್ರೊಡ್ಯೂಸ್ ಎನಿ ಟೈಪ್ ಆಫ್ ಶುಗರ್ಸ್. ದಟ್ ಇಸ್ ದ ಕಾನ್ಸೆಪ್ಟ್. ಸೊ ಶುಗರ್ ಅಂತಾನು ಹೇಳ್ಬೋದು, ಆಂಟಿಜನ್ ಅಂತಾನು ಹೇಳ್ಬೋದು. ಈಗ ಐ ಬಿ ಇದ್ದಾಗ ಐ ಬಿ ವಿಲ್ ಪ್ರೊಡ್ಯೂಸ್ ಆಂಟಿಜನ್ ಬಿ. ಇಫ್ ಆಂಟಿಜನ್ ಬಿ ಇಸ್ ಪ್ರೆಸೆಂಟ್ then the blood group becomes B. blood group ಏನಾಯ್ತು, ಇಲ್ಲಿ ಬಿ ಆಯ್ತು. ಈಗ ಒಬ್ಬ ಪೇರೆಂಟ್ ಇಂದ ಐ ಬಿ ಅನ್ನ ತಗೊಳ್ಳಿ, ಇನ್ನೊಬ್ಬ ಪೇರೆಂಟ್ ಇಂದ ಸ್ಮಾಲ್ ಐ ನ ತಗೊಳ್ಳಿ. ಸೊ ಅವಾಗ ಏನಾಗುತ್ತೆ ಕಾಂಬಿನೇಷನ್ ಐ ಬಿ ಸ್ಮಾಲ್ ಐ ಆಗುತ್ತೆ. ಐ ಬಿ ಅನ್ನೋದು ಡಾಮಿನೆಂಟ್. ಐ ಬಿ ಅನ್ನುವಂತಹ ಜೀನು ಸಿಂಗಲ್ ಕಾಪಿನಲ್ಲಿ ಇದ್ರೂ ಸಹ ಆಂಟಿಜನ್ ಬಿ ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಮಾಲ್ ಐ ಯಾವ ಆಂಟಿಜನ್ ಪ್ರೊಡ್ಯೂಸ್ ಮಾಡಲ್ಲ. ಐ ಬಿ ಅನ್ನುವಂಥದ್ದು ಆಂಟಿಜನ್ ಬಿ ನ ಪ್ರೊಡ್ಯೂಸ್ ಮಾಡಿದ್ರೆ ಬ್ಲಡ್ ಗ್ರೂಪ್ ಮತ್ತೆ ಏನಾಗುತ್ತೆ, ಬಿ ಆಗುತ್ತೆ. ಈಗ ಒಬ್ಬ ಪೇರೆಂಟ್ ಇಂದ ಐ ಎ ತಗೊಳ್ಳಿ, ಒಬ್ಬ ಪೇರೆಂಟ್ ಇಂದ ಐ ಬಿ ನ ತಗೊಳ್ಳಿ. ಅಂದ್ರೆ ಒಂದು ಪೇರೆಂಟ್ ಇಂದ ಐ ಎ ಅನ್ನೋ ಅಲೀಲ್ ಬರುತ್ತೆ, ಗ್ಯಾಮೆಟ್ ಅಲ್ಲಿ ಐ ಎ ಅನ್ನೋ ಅಲೀಲ್ ಇರುತ್ತೆ. ಇನ್ನೊಬ್ಬ ಪೇರೆಂಟ್ ಇಂದ ಗ್ಯಾಮೆಟ್ ಅಲ್ಲಿ ಐ ಬಿ ಅನ್ನೋ ಅಲೀಲ್ ಇರುತ್ತೆ. ಇದೆರಡು ಫ್ಯೂಸ್ ಆದಾಗ ಈ ಕಾಂಬಿನೇಷನ್ ಏನ್ ಬರುತ್ತೆ, ಐ ಎ ಮತ್ತೆ ಐ ಬಿ ಬರುತ್ತೆ. ಐ ಎ ಮತ್ತೆ ಐ ಬಿ ಬರುತ್ತೆ. ಇಲ್ಲಿ ಇದು ಹೋಮೋಸೈಗಸ್ ಕಂಡೀಷನ್, ಇದು ಹೆಟ್ರೋಸೈಗಸ್ ಕಂಡೀಷನ್, ಹೋಮೋಸೈಗಸ್ ಕಂಡೀಷನ್, ಇದು ಹೆಟ್ರೋಸೈಗಸ್ ಕಂಡೀಷನ್. ಇಲ್ಲಿ ಐ ಎ ಮತ್ತೆ ಐ ಬಿ ಇರೋ ತರ ನಿಮ್ಗೆ ಹೆಟ್ರೋಸೈಗಸ್ ಕಂಡೀಷನ್. ಮೆಂಡಲ್ ಪ್ರಕಾರ ಏನಾಗಬೇಕಿತ್ತು, ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಆಗಬೇಕಿತ್ತು. ಮೆಂಡಲ್ ಪ್ರಕಾರ ಇದೆರಡರಲ್ಲಿ ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ಎರಡು ಅಲೀಲಲ್ಲಿ ಯಾವ್ದಾದ್ರು ಒಂದು ಅಲೀಲ್ ಎಕ್ಸ್ಪ್ರೆಸ್ ಆಗುತ್ತೆ. ಅದು ಯಾವ್ದು ಎಕ್ಸ್ಪ್ರೆಸ್ ಆಗುತ್ತೋ ಅದೇ ಡಾಮಿನೆಂಟ್. ಅಲ್ಲಿ ಯಾವ ಕ್ಯಾರೆಕ್ಟರ್ ಬರುತ್ತೋ ಅದೇ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಮೆಂಡಲ್ ಹೇಳ್ತಾರೆ. ಬಟ್ ಇಲ್ಲೇನಾಗುತ್ತೆ, ಐ ಎನು ಎಕ್ಸ್ಪ್ರೆಸ್ ಆಗುತ್ತೆ, ಐ ಬಿನು ಎಕ್ಸ್ಪ್ರೆಸ್ ಆಗುತ್ತೆ. ಬೋತ್ allele expressed together without being influenced. Both alleles are expressed. So both alleles are expressed without being influenced each other. So ಒಂದನ್ನ ಒಂದು ಇನ್ಫ್ಲೂಯೆನ್ಸ್ ಮಾಡ್ದಲೇನೆ ಎರಡು ಅಲ್ಲೀಲ್ ಎಕ್ಸ್ಪ್ರೆಸ್ ಆಗುತ್ತೆ. ಐ ಎನು ಎಕ್ಸ್ಪ್ರೆಸ್ ಆಯ್ತು, ಐ ಬಿನು ಎಕ್ಸ್ಪ್ರೆಸ್ ಆಯ್ತು. ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ಒಂದೇ ಡಾಮಿನೆಂಟ್ ಮಾತ್ರ ಎಕ್ಸ್ಪ್ರೆಸ್ ಆಗಿತ್ತು. ಬಟ್ ಎರಡು ಎಕ್ಸ್ಪ್ರೆಸ್ ಆಯ್ತಲ್ಲ, ನೋ ಒನ್ ಇಸ್ ಡಾಮಿನೆಂಟ್, ನೋ ಒನ್ ಇಸ್ ರೆಸಿಸಿವ್. Because IA and IB both are expressed without influencing each other. ಒಂದಕ್ಕೊಂದು ಇನ್ಫ್ಲೂಯೆನ್ಸ್ ಮಾಡ್ದಲ್ಲ IA ನು ಎಕ್ಸ್ಪ್ರೆಸ್ ಆಯ್ತು, IB ನು ಎಕ್ಸ್ಪ್ರೆಸ್ ಆಯ್ತು. ಅವಾಗ ಏನಾಯ್ತು, IA ಅನ್ನೋಂಥದ್ದು ಎಕ್ಸ್ಪ್ರೆಸ್ ಆದ್ರೆ ಯಾವ ಆಂಟಿಜನ್ ಬರುತ್ತೆ, A ಅನ್ನೋ ಆಂಟಿಜನ್ ಬರುತ್ತೆ. IB ಎಕ್ಸ್ಪ್ರೆಸ್ ಆದ್ರೆ ಯಾವ ಆಂಟಿಜನ್ ಬರುತ್ತೆ, B ಅನ್ನೋ ಆಂಟಿಜನ್ ಬರುತ್ತೆ.
ಆಂಟಿಜನ್ ಎ ಮತ್ತೆ ಆಂಟಿಜನ್ ಬಿ ಎರಡೂ ಬರುತ್ತೆ. ಇಫ್ ಬೋತ್ ಆಂಟಿಜನ್ ಎ ಅಂಡ್ ಬಿ ಆರ್ ಪ್ರೆಸೆಂಟ್ ದೆನ್ ದ ಬ್ಲಡ್ ಗ್ರೂಪ್ ಬಿಕಮ್ಸ್ ಎ ಬಿ. ಸೊ ದಟ್ಸ್ ವೈ ಇವಾಗ ಇಲ್ಲಿ ನಿಮಗೆ ಬ್ಲಡ್ ಗ್ರೂಪ್ ಏನಾಯ್ತು, ಎ ಬಿ ಆಯ್ತು. ಈಗ ಸ್ಮಾಲ್ ಐ, ಸೊ ಒಂದು ಗ್ಯಾಮೆಟ್ ಅಲ್ಲಿ ಸ್ಮಾಲ್ ಐ ಇದೆ, ಇನ್ನೊಂದು ಗ್ಯಾಮೆಟ್ ಅಲ್ಲಿ ಸ್ಮಾಲ್ ಐ ಇದೆ. ಇದೆರಡು ಫ್ಯೂಸ್ ಆದಾಗ ಸೊ ಜಿನೋಟೈಪ್ ಕಾಂಬಿನೇಷನ್ ಏನಾಯ್ತು, ಸ್ಮಾಲ್ ಐ ಆಯ್ತು. ಸ್ಮಾಲ್ ಐ ವಿಲ್ ನಾಟ್ ಪ್ರೊಡ್ಯೂಸ್ ಎನಿ ಟೈಪ್ ಆಫ್ ಆಂಟಿಜನ್ಸ್. ಆಂಟಿಜನ್ಸ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂತ ಅಂದ್ರೆ ಯಾವ ಬ್ಲಡ್ ಗ್ರೂಪ್ ಆಯ್ತದು, ಓ ಬ್ಲಡ್ ಗ್ರೂಪ್ ಆಯ್ತು. ಸೊ ಇಲ್ಲೇನ್ ಬರುತ್ತೆ, ಓ ಬ್ಲಡ್ ಗ್ರೂಪ್ ಆಯ್ತು. ಸೊ ಇವಾಗ ಕೋಡಾಮಿನೆನ್ಸ್ ಅಲ್ಲಿ ಇಷ್ಟನ್ನು ನೋಡ್ಕೊಂಡ್ ಬಂದಿನಿ. ಕೋಡಾಮಿನೆನ್ಸ್ ನಾವು ಎಲ್ಲಿ ಹೇಳ್ಬೋದು, ಈ ಒಂದು ಕಾನ್ಸೆಪ್ಟ್ ನೋಡಿ. ಎ ಬಿ ಬ್ಲಡ್ ಗ್ರೂಪ್ ಇದೆಯಲ್ಲ, ಇದನ್ನ ನೋಡಿ. ಎ ಬಿ ಬ್ಲಡ್ ಗ್ರೂಪ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ both the alleles of single gene responsible for the formation of two distinct gene products. ಅಂದ್ರೆ ಅರ್ಥ ಏನು, ಒಂದೇ ಜೀನಿನ ಎರಡು ಅಲೀಲ್ಗಳು ಅದರದೇ ಆದಂತಹ ಡಿಸ್ಟಿಂಕ್ಟ್ ಜೀನ್ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ನೋ ಒನ್ ಈಸ್ ಡಾಮಿನೆಂಟ್, ನೋ ಒನ್ ಈಸ್ ರೆಸಿಸಿವ್. ಡಾಮಿನೆಂಟ್ ಕ್ಯಾರೆಕ್ಟರ್ ಮಾತ್ರ ಬರ್ತಾ ಇದೆ, ಡಾಮಿನೆಂಟ್ ಜೀನ್ ಮಾತ್ರ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅನ್ನೋ ಕಾನ್ಸೆಪ್ಟ್ ಇಲ್ಲ ಇಲ್ಲಿ. ಬೋತ್ ದ ಅಲೀಲ್ಸ್ when IA and IB are present together, both will express it without influencing each other. Both will express it without influencing each other. When IA and IB are present, ಇದೆರಡೂ ಒಟ್ಟಿಗೆ ಇದ್ದಾಗ ಎರಡೂ ಎಕ್ಸ್ಪ್ರೆಸ್ ಆಗ್ತಾ ಇದೆ ವಿತೌಟ್ ಇನ್ಫ್ಲೂಯೆನ್ಸಿಂಗ್ ಈಚ್ ಅದರ್. ಐಎನು ಎಕ್ಸ್ಪ್ರೆಸ್ ಆಯಿತು, ಸೊ ದಟ್ಸ್ ವೈ ದೇರ್ ಇಸ್ ಎ ಪ್ರೊಡಕ್ಷನ್ ಆಫ್ ಆಂಟಿಜನ್ ಎ. IB no express ಆಯ್ತು, so that's why there is a production of antigen B. If both antigen A and B are present, then the blood group becomes AB. ಹಾಗಾದ್ರೆ ನೀವು ಕೋಡಾಮಿನೆನ್ಸ್ ನ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, AB blood group ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. So when IA and IB are present together, both alleles are expressed without influencing each other, and in this condition no one is dominant, no one is recessive. Both the alleles are expressed without influencing each other, so that's why the blood group becomes A. That is the concept of codominance. In heterozygous condition, no one is dominant, no one is recessive. In heterozygous condition, both the alleles are expressed without influencing each other. That is codominance anta ಹೇಳ್ತೀವಿ. So next class ಅಲ್ಲಿ ನಾನು ಅದು ಬೋರ್ಡ್ ಮೇಲೆ ಬರಿತೀನಿ ಕೋಡಾಮಿನೆನ್ಸ್ ಗೆ ಯಾವ ಯಾವ ಒಂದು ಪಾಯಿಂಟ್ಸ್ ಅನ್ನ ಬರಿಬಹುದು ಅಂತ. ಈಗ ಫಸ್ಟ್ ಜಿನೋಟೈಪ್ಸ್ ನ ತಿಳ್ಕೊಳ್ಳಿ. ಈಗ ನೋಡಿ ಫಿನೋಟೈಪ್ಸ್ ಎಷ್ಟಾಯ್ತು, ಇದೊಂದು, ಇದೆರಡು, ಎ ಬ್ಲಡ್ ಗ್ರೂಪ್, ಎ ಬಿ ಬ್ಲಡ್ ಗ್ರೂಪ್, ಎ ಬಿ ಬ್ಲಡ್ ಗ್ರೂಪ್, ಎ ಬಿ ಬ್ಲಡ್ ಗ್ರೂಪ್ ಅಂಡ್ ಓ ಬ್ಲಡ್ ಗ್ರೂಪ್. ಸೊ ಫಿನೋಟೈಪ್ಸ್ ಎಷ್ಟಾಗುತ್ತೆ, 4 ಫಿನೋಟೈಪ್ಸ್ ಇರುತ್ತೆ ಅಷ್ಟೇನೆ. ಜಿನೋಟೈಪ್ಸ್ ಎಷ್ಟಾಗುತ್ತೆ ನೋಡಿ, 1 IA ಸ್ಮಾಲ್ ಐ, IB ಸ್ಮಾಲ್ ಐ, IB small I. So 1, 2, 3, 4, 5, 6 genotypes of blood groups. 6 genotypes irutte, but 4 phenotypes irutte. So 6 genotype combination bandre only 4 phenotypes barutte. ಈಗ ನಾನು ಒಂದು ಪೇರೆಂಟ್ ಇಂದ IA ಬಂದು ಇನ್ನೊಂದು ಪೇರೆಂಟ್ ಇಂದ IA ಬಂದಾಗ ಏನ್ ಕಾಂಬಿನೇಷನ್ ಬರುತ್ತೆ ಅಂತ ಹೇಳಿ, ಅದು ಸ್ವಲ್ಪ ಕನ್ಫ್ಯೂಷನ್ ಆಗೋದಾದ್ರೆ ಈಗ ಇಲ್ಲಿ ನೋಡ್ಕೊಳ್ಳಿ. IA ಮತ್ತೆ IA ತಗೊಳ್ತೀವಿ. ಈಗ ಒಬ್ಬ ಪೇರೆಂಟ್ ಹೋಮೋಸೈಗಸ್ ಬ್ಲಡ್ ಗ್ರೂಪ್ ಎ, ಇನ್ನೊಬ್ಬ ಪೇರೆಂಟ್ ಹೆಟ್ರೋಸೈಗಸ್ ಬ್ಲಡ್ ಗ್ರೂಪ್ ಎ. ಒಬ್ಬ ಪೇರೆಂಟ್ ಏನು ಹೋಮೋಸೈಗಸ್ ಬ್ಲಡ್ ಗ್ರೂಪ್ ಎ, ಇನ್ನೊಬ್ಬ ಪೇರೆಂಟ್ ಏನು ಹೆಟ್ರೋಸೈಗಸ್ ಬ್ಲಡ್ ಗ್ರೂಪ್ ಎ. ಈಗ ಪೇರೆಂಟ್ಸ್ ಅಲ್ಲಿ ಎಷ್ಟು ಅಲೀಲ್ ಇದೆ, 2 ಅಲೀಲ್ ಇದೆ. 2 ಅಲೀಲ್ ಇದೆ ಅಲ್ವಾ, ಈ 2 ಅಲೀಲು ಲಾ ಆಫ್ ಸೆಗ್ರಿಗೇಷನ್ ಪ್ರಕಾರ ಸಪರೇಟ್ ಆಗುತ್ತೆ. ಸಪರೇಟ್ ಆಗಿ ಗ್ಯಾಮೆಟ್ಸ್ ಗೆ ಎಷ್ಟು ಅಲೀಲ್ ಹೋಗುತ್ತೆ, ಒಂದೇ ಒಂದು ಅಲೀಲ್ ಹೋಗುತ್ತೆ. ಅಂದ್ರೆ ಗ್ಯಾಮೆಟ್ಸ್ ಗೆ ಇಲ್ಲಿ IA ಹೋಯ್ತು, ಇಲ್ಲಿ IA ಹೋಯ್ತು, ಆಯ್ತಾ. ಇಲ್ಲೂ ಈ 2 ಅಲೀಲ್ ಸಪರೇಟ್ ಆಗಿ ಗ್ಯಾಮೆಟ್ಸ್ ಗೆ IA ಹೋಗುತ್ತೆ, ಸ್ಮಾಲ್ ಐ ಹೋಗುತ್ತೆ. ಈಗ ಈ ಅಲೀಲ್ ಇರುವಂತಹ ಗ್ಯಾಮೆಟ್, ಈ ಅಲೀಲ್ ಇರುವಂತಹ ಗ್ಯಾಮೆಟ್ ಜೊತೆ ಫ್ಯೂಸ್ ಆದಾಗ ಕಾಂಬಿನೇಷನ್ ಏನು ನಿಮಗೆ, IA I. ಅಥವಾ ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆದಾಗ ಏನ್ ಕಾಂಬಿನೇಷನ್, IA ಸ್ಮಾಲ್. ಈ ಗ್ಯಾಮೆಟ್ ಇದ್ರ ಜೊತೆ ಫ್ಯೂಸ್ ಆದಾಗ ಏನ್ ಕಾಂಬಿನೇಷನ್, IA I. ಈ ಗ್ಯಾಮೆಟ್ ಇದ್ರ ಜೊತೆ ಫ್ಯೂಸ್ ಆದಾಗ ಏನ್ ಕಾಂಬಿನೇಷನ್, IA ಸ್ಮಾಲ್ ಐ. ಈಗ ನಾನು ಇಲ್ಲಿ ಬರ್ದಿರೋದು ಏನು, ಜಿನೋಟೈಪ್ ಫಿನೋಟೈಪ್. ಜಿನೋಟೈಪ್ ಅಲ್ವಾ, ಈಗ ಫಿನೋಟೈಪ್ ಬರೀರಿ. IA ಬಂದ್ರೆ ಯಾವ ಬ್ಲಡ್ ಗ್ರೂಪ್, ಎ. IA ಸ್ಮಾಲ್ ಐ ಬಂದ್ರೆ ಯಾವ ಬ್ಲಡ್ ಗ್ರೂಪ್, ಅಗೇನ್ ಎ.
ಐ ಎ ಬಂದ್ರೆ ಅಗೈನ್ ಎ, ಐ ಎ ಸ್ಮಾಲ್ ಐ ಬಂದ್ರೆ ಅಗೈನ್ ಎ. ಇಬ್ರು ಪೇರೆಂಟ್ ನ ತಗೊಳ್ಳಿ. ಒಬ್ಬ ಪೇರೆಂಟ್ ಮದರ್ ಆಗಿರ್ಬೋದು ಅಥವಾ ಫಾದರ್ ಆಗಿರ್ಬೋದು, ಒಬ್ಬ ಪೇರೆಂಟ್ ಹೋಮೋಸೈಗಸ್ ಬ್ಲಡ್ ಗ್ರೂಪ್ ಎ ಇದ್ದು ಇನ್ನೊಬ್ಬ ಪೇರೆಂಟ್ ಹೆಟ್ರೋಸೈಗಸ್ ಬ್ಲಡ್ ಗ್ರೂಪ್ ಎ ಇದ್ರೆ ಆ ಒಂದು ಮಗುಗೆ ಹೋಮೋಸೈಗಸ್ ಬ್ಲಡ್ ಗ್ರೂಪ್ ಎ ಬರಕ್ ಸಾಧ್ಯ ಅಥವಾ ಹೆಟ್ರೋಸೈಗಸ್ ಬ್ಲಡ್ ಗ್ರೂಪ್ ಎ ಬರಕ್ ಸಾಧ್ಯ. ಇದನ್ನ ಬಿಟ್ರೆ ಬೇರೆ ಇದನ್ನ ಯಾವ ಬರಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಪೇರೆಂಟ್ಸ್ ಬ್ಲಡ್ ಗ್ರೂಪ್ ಗೊತ್ತಿದ್ರೆ ಆಫ್ಸ್ಪ್ರಿಂಗ್ಸ್ ಗೆ ಪಾಸಿಬಿಲಿಟೀಸ್ ಏನ್ ಬರೋ ಚಾನ್ಸಸ್ ಇರುತ್ತೆ ಬ್ಲಡ್ ಗ್ರೂಪ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಈಗ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ನೋಡಿ. ಇಲ್ಲಿ ಅಲಿಲ್ ಫ್ರಮ್ ಪೇರೆಂಟ್ ಒನ್ ಅಂತ ಬರ್ತೀನಿ ಅಂದ್ರೆ ಒಂದು ಅಲಿಲ್. ಈಗ ಐ ಎ ಅನ್ನೋ ಅಲಿಲು ಒಂದು ಪೇರೆಂಟ್ ಇಂದ ಬಂತು, ಇನ್ನೊಂದು ಐ ಎ ಅನ್ನೋ ಅಲಿಲು ಇನ್ನೊಂದು ಪೇರೆಂಟ್ ಇಂದ ಬಂತು. ಈ ಅಲಿಲ್ಲು ಮತ್ತೆ ಈ ಅಲಿಲ್ಲು ಇರುವಂತಹ ಗ್ಯಾಮೆಟ್ ಫ್ಯೂಸ್ ಆದಾಗ ಈ ಕಾಂಬಿನೇಷನ್ ಬಂತು. ಆ ಕಾಂಬಿನೇಷನ್ ಈಗ ಬಂತಲ್ವಾ. ಸೊ ಇಲ್ಲಿ ಸುಮ್ಮನೆ ಅಲಿಲ್ ಫ್ರಮ್ ಪೇರೆಂಟ್ ಒನ್ ಅಲಿಲ್ ಫ್ರಮ್ ಪೇರೆಂಟ್ ಟೂ ಅಂತ ಬರ್ದೀನಿ. ಅದು ಯಾವ ತರ ಅಂತ ನಿಮಗೆ ಅರ್ಥ ಆಗ್ಬೇಕು ಅಂತ ಬರ್ದೀನಿ. ಈಗ ನೋಡಿ, ಒಂದು ಪೇರೆಂಟ್ ಇಂದ ಐ ಎ ಅನ್ನುವಂತಹ ಅಲಿಲ್ ಅಂದ್ರೆ ಅದು ಆ ಅಲಿಲಿರೋ ಗ್ಯಾಮೆಟ್ ಅಂತ ಅರ್ಥ. ಈ ಒಂದು ಅಲಿಲಿರುವಂತ ಗ್ಯಾಮೆಟ್. ಇನ್ನೊಂದು ಪೇರೆಂಟ್ ಇಂದ ಸ್ಮಾಲ್ ಐ ಅಲಿಲಿರುವಂತ ಗ್ಯಾಮೆಟ್. ಈ ಗ್ಯಾಮೆಟ್ ಫ್ಯೂಸ್ ಆಗ ಐ ಎ ಅನ್ನುವಂತ ಅಲಿಲು ಈ ಅಲಿಲ್ ಇರೋದು ಒಂದು ಗ್ಯಾಮೆಟ್, ಈ ಅಲಿಲ್ ಇರೋದು ಒಂದು ಗ್ಯಾಮೆಟ್. ಈ ಎರಡು ಗ್ಯಾಮೆಟ್ ಫ್ಯೂಸ್ ಆಗಿ ಐ ಎ ಸ್ಮಾಲ್ ಐ ಅಂಡ್ ಬ್ಲಡ್ ಗ್ರೂಪ್ ಬಿಕಮ್ಸ್ ಎ. ಬ್ಲಡ್ ಗ್ರೂಪ್ಸ್ ಏನಾಗುತ್ತೆ ಎ ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಅಲಿಲ್ ಫ್ರಮ್ ಪೇರೆಂಟ್ ಒನ್ ಅಲಿಲ್ ಫ್ರಮ್ ಪೇರೆಂಟ್ ಟು ಅಂತ ನಾವಲ್ಲಿ ತಗೊಳ್ತೀವಿ. ಈಗ ಈ ಒಂದು ಕಾಲಮ್ ಅಲ್ಲಿ ಫಿನೋಟೈಪ್ ಮತ್ತೆ ಜಿನೋಟೈಪ್ ಅನ್ನ ನಾನು ಒಟ್ಟಿಗೆ ಬರೀತೀನಿ. ಈಗ ಈ ಫಸ್ಟ್ ಕಾಲಮ್ ಅಲ್ಲಿ ಫಿನೋಟೈಪ್ ಅಂತ ಹಾಕೊಳ್ಳಿ, ಫಿನೋಟೈಪ್. ನೆಕ್ಸ್ಟ್ ಕಾಲಮ್ ಅಲ್ಲಿ ಜಿನೋಟೈಪ್ ಅಂತ ಹಾಕೊಳ್ಳಿ. ಥರ್ಡ್ ಕಾಲಮ್ ಅಲ್ಲಿ ಆಂಟಿಬಾಡೀಸ್ ಇನ್ ಬ್ಲಡ್ ಸಿರಮ್. ಫೋರ್ತ್ ಕಾಲಮ್ ಅಲ್ಲಿ ಆಂಟಿಜನ್ಸ್ ಆನ್ RBC ಅಂತ ಹಾಕೊಳ್ಳಿ. ಫಿನೋಟೈಪ್ ಬ್ಲಡ್ ಗ್ರೂಪ್ ಎಗೆ. ಜಿನೋಟೈಪ್ ಏನಾಗಿರೋ ಚಾನ್ಸಸ್ ಇದೆ. ಐ ಎ ಇದ್ರೆ ಹೋಮೋಸೈಗಸ್ ಅಥವಾ ಐ ಎ ಸ್ಮಾಲ್ ಐ ಇದ್ರೆ ಹೆಟ್ರೋಸೈಗಸ್ ಅಲ್ವಾ. ಈ ಎರಡು ಬಂದ್ರು ಬ್ಲಡ್ ಗ್ರೂಪ್ ಏನೇ. ಐ ಎ ಸ್ಮಾಲ್ ಎ ಬ್ಲಡ್ ಗ್ರೂಪ್ ಇದ್ರೆ ಯಾವ ಆಂಟಿಬಾಡೀಸ್ ಇರುತ್ತೆ ಇಲ್ಲಿ ನೋಡ್ಕೊಳ್ಳಿ. ಎ ಬ್ಲಡ್ ಗ್ರೂಪ್ ಇದ್ರೆ ಯಾವ ಆಂಟಿಬಾಡೀಸ್ ಇರುತ್ತೆ? ಆಂಟಿಬಾಡಿ ಬಿ ಇರುತ್ತೆ. ಅದೇ ಎ ಬ್ಲಡ್ ಗ್ರೂಪ್ ಇದ್ರೆ ಯಾವ ಆಂಟಿಜನ್ ಇರುತ್ತೆ? ಆಂಟಿಜನ್ ಎ ಇರುತ್ತೆ. ಈಗ ನೀವು ಆ ಎರಡು ಕಾಲಮ್ ಕಂಪೇರ್ ಮಾಡ್ಕೊಬಹುದು. ಐ ಎ ಇದ್ರೆ ಆಂಟಿಜನ್ ಎ ಬರುತ್ತೆ, ಐ ಎ ಸ್ಮಾಲ್ ಐ ಇದ್ರೂ ಆಂಟಿಜನ್ ಎನೇ ಬರುತ್ತೆ. ಅಂದ್ರೆ ಅರ್ಥ ಐ ಎ ಜೀನ್ ಆರ್ ಅಲೀಲ್ ವಿಲ್ ಪ್ರೊಡ್ಯೂಸ್ ಆಂಟಿಜನ್ ಎ, ಸ್ಮಾಲ್ ಐ ವಿಲ್ ನಾಟ್ ಪ್ರೊಡ್ಯೂಸ್ ಎನಿ ಟೈಪ್ ಆಫ್ ಆಂಟಿಜನ್. ಸೊ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಅದೇ ಆಂಟಿಜನ್ ನ ಏನಂತ ಮೆನ್ಷನ್ ಮಾಡಿದ್ದಾರೆ? ಶುಗರ್ ಅಂತ ಮೆನ್ಷನ್ ಮಾಡಿದ್ದಾರೆ. ದ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ RBC ಹ್ಯಾಸ್ ಶುಗರ್ ಪಾಲಿಮರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ಏನಾಯ್ತು? ಬ್ಲಡ್ ಗ್ರೂಪ್ ಬಿ, ಫಿನೋಟೈಪ್ ಬಿ ತಗೊಳ್ಳಿ. ಬ್ಲಡ್ ಗ್ರೂಪ್ ಬಿ ಇರಬೇಕು ಅಂದ್ರೆ ಐ ಬಿ ಇದ್ರು ಬ್ಲಡ್ ಗ್ರೂಪ್ ಬಿ ನೇ, ಐ ಬಿ ಸ್ಮಾಲ್ ಐ ಇದ್ರು ಬ್ಲಡ್ ಗ್ರೂಪ್ ಬಿ. ಬಿ ಬ್ಲಡ್ ಗ್ರೂಪ್ ಅಲ್ಲಿ ಆಂಟಿಬಾಡೀಸ್ ಏನಿರುತ್ತೆ? ಎ ಇರುತ್ತೆ. ಐ ಬಿ ಅನ್ನುವಂತ ಜೀನು ಯಾವ ಆಂಟಿಜನ್ ಪ್ರೊಡ್ಯೂಸ್ ಮಾಡುತ್ತೆ? ಆಂಟಿಜನ್ ಬಿ ನೇ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಬ್ಲಡ್ ಗ್ರೂಪ್ ಎ ಬಿ ತಗೊಳ್ಳಿ. ಬ್ಲಡ್ ಗ್ರೂಪ್ ಎ ಬಿಗೆ ಐ ಎ ಮತ್ತೆ ಐ ಬಿ ಇರಬೇಕು. ಐ ಎ ಮತ್ತೆ ಐ ಎ ಪ್ರೊಡ್ಯೂಸ್ ಮಾಡೋದು ಆಂಟಿಜನ್ ಎ, ಐ ಬಿ ಪ್ರೊಡ್ಯೂಸ್ ಮಾಡೋದು ಆಂಟಿಜನ್ ಬಿ. ಈ ಕಂಡೀಷನ್ ಅಲ್ಲಿ ಐ ಎ ಡಾಮಿನೆಂಟ್ ಅಂತ ಹೇಳ್ತೀರಾ, ಐ ಬಿ ಡಾಮಿನೆಂಟ್ ಅಂತ ಹೇಳ್ತೀರಾ. ನೋ ಒನ್ ಇಸ್ ಡಾಮಿನೆಂಟ್, ನೋ ಒನ್ ಇಸ್ ರೆಸೆಸಿವ್ ಅಂತ ಹೇಳ್ತೀವಿ. ಯಾಕೆ ಅಂತ ಅಂದ್ರೆ ಐ ಎ ಅಂಡ್ ಐ ಬಿ ಬೋತ್ ಅಲೀಲ್ಸ್ ಆರ್ ಎಕ್ಸ್ಪ್ರೆಸ್ಡ್ ವಿತೌಟ್ ಇನ್ಫ್ಲೂಯೆನ್ಸಿಂಗ್ ಈಚ್ ಅದರ್. ಒಂದಕ್ಕೊಂದು ಇನ್ಫ್ಲೂಯೆನ್ಸ್ ಮಾಡ್ದಲೇನೆ ಎರಡು ಅಲೀಲ್ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಸೊ ಹಾಗಾಗಿ ಇದೇ ಕೋ ಡಾಮಿನೆನ್ಸ್ ಆಗ್ತಾ ಇರೋದು. ಇಲ್ಲಿ ಲಾ ಆಫ್ ಡಾಮಿನೆನ್ಸ್ ಒಬೆ ಮಾಡ್ತಾ ಇಲ್ಲ. ಇನ್ ಹೆಟ್ರೋಸೈಗಸ್ ಕಂಡೀಷನ್ both the alleles of a single gene expressed without influencing each other. ಒಂದೇ ಜೀನಿನ ಎರಡು ಅಲೀಲ್ಗಳು ಒಂದಕ್ಕೊಂದು ಇನ್ಫ್ಲೂಯೆನ್ಸ್ ಮಾಡ್ದಲೇನೆ ಎರಡು ಎಕ್ಸ್ಪ್ರೆಸ್ ಆಯ್ತು. ದಟ್ ಈಸ್ ಕೋಡಾಮಿನೆನ್ಸ್ ಡಿವಿಯೇಷನ್ಸ್ ಫ್ರಮ್ ಮೆಂಡಲಿಸಮ್. ಈಗ ಆಂಟಿಬಾಡೀಸ್ ಇಲ್ಲ ಅಲ್ವಾ ಎ ಬಿ ಬ್ಲಡ್ ಗ್ರೂಪ್ ಅಲ್ಲಿ? ಈ ಕಾಲಮ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬ್ಲಡ್ ಗ್ರೂಪ್ ಓ, ಬ್ಲಡ್ ಗ್ರೂಪ್ ಓ ಆಗ್ಬೇಕು ಅಂದ್ರೆ ಏನಿರ್ಬೇಕು? ಬ್ಲಡ್ ಗ್ರೂಪ್ ಓ ನಲ್ಲಿ ಯಾವ ಆಂಟಿಜನ್ ಇರಬಾರ್ದು. ಆಂಟಿಜನ್ ಅನ್ನ ಪ್ರೊಡ್ಯೂಸ್ ಮಾಡದಲೇ ಇರುವಂತಹ ಒಂದು ರೆಸೆಸಿವ್ ಜೀನ್ ಯಾವುದು? ಸ್ಮಾಲ್ ಐ ಅಲ್ವಾ? ಹಾಗಾದ್ರೆ ಬ್ಲಡ್ ಗ್ರೂಪ್ ಓ ಬರಬೇಕು ಅಂದ್ರೆ ಆ ಪರ್ಸನ್ಗೆ ಅವ್ನ ಜಿನೋಟೈಪ್ ಏನಾಗಿರ್ಬೇಕು? ಅಲ್ಲಿ ಸ್ಮಾಲ್ ಐ ಇರಬೇಕು. ಈ ಸ್ಮಾಲ್ ಐ ಜೊತೆಗೆ ಐ ಎ ಅಥವಾ ಐ ಬಿ ಎರಡರಲ್ಲಿ ಯಾವ್ದಾದ್ರು ಒಂದು ಡಾಮಿನೆಂಟ್ ಜೀನ್ ಇದ್ರೂ ಸಹ ಆಂಟಿಜನ್ಸ್ ಗಳು ಪ್ರೊಡ್ಯೂಸ್ ಆಗುತ್ತೆ. ಆಂಟಿಜನ್ ಎ ಪ್ರೊಡ್ಯೂಸ್ ಆಗುತ್ತೆ ಐ ಎ ಇದ್ರೆ,
ಐ ಬಿ ಇದ್ರೆ ಸ್ಮಾಲ್ ಐ ಜೊತೆಗೆ ಆಂಟಿಜನ್ ಬಿ ಪ್ರೊಡ್ಯೂಸ್ ಆಗುತ್ತೆ. ಆಗ ಬ್ಲಡ್ ಗ್ರೂಪ್ ಎ ಆಗುತ್ತೆ ಅಥವಾ ಬಿ ಆಗುತ್ತೆ, ಓ ಆಗಕ್ಕೆ ಸಾಧ್ಯ ಇಲ್ಲ. ಓ ಬ್ಲಡ್ ಗ್ರೂಪ್ ಬರಬೇಕು ಅಂದ್ರೆ ಜೀನೋಟೈಪ್ ಏನಾಗಿರ್ಬೇಕು, ಸ್ಮಾಲ್ ಐ ಆಗಿರ್ಬೇಕು. ಈಗ ಆಂಟಿಬಾಡೀಸ್ ಎ ಅಂಡ್ ಬಿ ಎರಡು ಪ್ರೊಡ್ಯೂಸ್ ಆಗುತ್ತೆ. ಆಂಟಿಬಾಡೀಸ್ ಅಷ್ಟು ಅಂದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಡಿ, ಬಟ್ ಇಲ್ಲಿ ಆಂಟಿಬಾಡೀಸ್ ನಿಮ್ಗೆ ಗೊತ್ತಿರಬೇಕು ಅಂತ ನಾನು ಹೇಳ್ತಾ ಇರೋದು. ಈ ಜೀನಿಗೆ ಆಂಟಿಜನ್ಸ್ ಪ್ರೊಡ್ಯೂಸ್ ಮಾಡ್ತಾ ಇರೋದು, ಆ ಜೀನ್ಸ್ಗಳು, ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡಿ. ಈಗ ಸ್ಮಾಲ್ ಐ ವಿಲ್ ನಾಟ್ ಪ್ರೊಡ್ಯೂಸ್ ಎನಿ ಆಂಟಿಜನ್ ಅಲ್ವಾ, ಸೊ ಆಂಟಿಜನ್ ಏನಾಯ್ತು ಇಲ್ಲಿ ಇಲ್ಲ. ಅರ್ಥ ಆಯ್ತಾ? ಸೊ ಐ ಎ ಬಂದ್ರೆ ಎ, ಐ ಎ ಸ್ಮಾಲ್ ಐ ಬಂದ್ರು ಎ, ಐ ಬಿ ಸ್ಮಾಲ್ ಐ ಬಂದ್ರು ಬಿ ಬ್ಲಡ್ ಗ್ರೂಪ್, ಐ ಬಿ ಬಂದ್ರೆ ಎ ಬಿ ಬ್ಲಡ್ ಗ್ರೂಪ್, ಸ್ಮಾಲ್ ಐ ಬಂದ್ರೆ ಓ ಬ್ಲಡ್ ಗ್ರೂಪ್. IA and IB are dominant over small I. IA and IB produces antigen A and antigen B. Or you can say IA and IB produces slightly different form of sugars. So antigens ಬಂದು ಏನಂತ ಹೇಳ್ಬೋದು ಅಂತ ಹೇಳಿದೆ, sugars ಅಂತ ಹೇಳ್ಬೋದು ಅಂತ ಹೇಳಿ. And here, if you observe here, when IA and IB are present together, both are expressed without influencing each other. So that's why you will get both antigen A and antigen B. Then the blood group becomes ABC. This is actually codominance. So next class ಅಲ್ಲಿ codominance ಗೆ ಯಾವ ಯಾವ ಪಾಯಿಂಟ್ಸ್ ನ ಬರಿಬೇಕು ಅಂತ ನಾನು ಇವಾಗ ಏನು ಡೆಫಿನೇಷನ್ಸ್ ಹೇಳಿದ್ದೀನಿ ಅದನ್ನ ಬೋರ್ಡ್ ಮೇಲೆ ಬರೆದು ತೋರಿಸ್ತೀನಿ. ಈಗ ಈ 3 ಟೇಬಲ್ ಅರ್ಥ ಆಗಿದೆ. ಈ 2 ಟೇಬಲ್ ಅರ್ಥ ಆದಾಗ ಈ ಎರಡನ್ನೂ ನೋಡ್ಕೊಂಡು ಈ ಟೇಬಲ್ ನ ನಾವು ಈಸಿಯಾಗಿ ಬರಿಬಹುದು. ಸೊ ಬ್ಲಡ್ ಗ್ರೂಪ್ಸ್ ಅಲ್ಲಿ 6 ಜಿನೋಟೈಪ್ಸ್ ಬರುತ್ತೆ, 4 ಫಿನೋಟೈಪ್ಸ್ ಬರುತ್ತೆ. ಸೊ ಕೋಡಾಮಿನೆನ್ಸ್ ಡೆಫಿನೇಷನ್ಸ್ ನ ನಾಳೆ ಬರೆದು ತೋರಿಸ್ತೀನಿ.